ನಮಸ್ಕಾರ. ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್. 2 ದಿನಗಳ ಹಿಂದೆ ನಾನು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾವು ಯಾವುದಾದ್ರೂ ಒಂದು ಸ್ಟಾಕನ್ನು ನೋಡಿರ್ತೀವಿ, ಇಂತಹ ಪ್ರೈಸ್ಗೆ ನಾವು ಬಂದಾಗ ಅದನ್ನು ಬೈ ಮಾಡ್ತೇನೆ ಮತ್ತು ಈ ಪ್ರೈಸ್ ಬಂದಾಗ ನಾನು ಅದನ್ನು ಸೆಲ್ ಮಾಡ್ತೀನಿ ಅಂತ ನಾವು ಒಂದು ಗೆಸ್ ಮಾಡಿರ್ತೀವಿ ಆಲ್ರೆಡಿ. ಇಲ್ಲಿ ಒಂದು 4-5 ಸಾವಿರ ಸ್ಟಾಕ್ ಇರುವಾಗ ನಾವು ಇದೇ ಸ್ಟಾಕನ್ನು ಈ ಪ್ರೈಸ್ ಬರುವಾಗ ನಾವು ಖಂಡಿತ ವೆಯ್ಟ್ ಮಾಡ್ಕೊಂಡು ನೋಡೋಕ್ಕಾಗಲ್ಲ. ಯಾಕಂತಂದರೆ ಇಷ್ಟೊಂದು ಸ್ಟಾಕಲ್ಲಿ ನಾವು ಅದನ್ನು ಮರ್ತುಬಿಟ್ಟಿರ್ತೀವಿ ಮತ್ತು ನಮಗೆ ಅರಿವಿಲ್ಲದೆ ಯಾವುದೋ ಒಂದು ದಿನ ಬಂದು ಆ ಪ್ರೈಸನ್ನು ಟಚ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿರುತ್ತೆ. ಆದ್ದರಿಂದ ಯಾವತ್ತೂ ಸಹ ಅಲರ್ಟನ್ನು ನಾವು ಇಟ್ಕೋಬೇಕು. ಅಂದರೆ ಯಾವುದಾದ್ರೂ ಒಂದು ಸ್ಟಾಕ್ ನಾವು ನಿಗದಿಪಡಿಸಿದಂತಹ ಯಾವುದಾದ್ರೂ ಒಂದು ಪ್ರೈಸ್ಗೆ ಟಚ್ ಮಾಡಿದಾಗ ಅಥವಾ ಆ ದಿನ ಬಂದಾಗ ನಮಗೆ ಗೊತ್ತಾಗಬೇಕು. ಆ ಥರ ನಾವು ಒಂದನ್ನು ಸೆಟ್ ಮಾಡ್ಕೊಂಡಿರಬೇಕು. ಯಾವುದಾದ್ರೂ ಒಂದು, ಈಗ ನಾನು MMTCಯನ್ನು ತೊಗೊಳ್ತೀನಿ ನೋಡಿ, ಇದೊಂದು ರೆಸಿಸ್ಟೆನ್ಸ್ ಆಗಿದೆ. ಆ ರೆಸಿಸ್ಟೆನ್ಸನ್ನು ಒಂದಿನ ಬ್ರೇಕ್ ಮಾಡಿ ನೋಡಿ, ಬ್ರೇಕ್ ಆಗಿದೆ. ಬ್ರೇಕ್ ಆದಮೇಲೆ ಇಲ್ಲಿ ಟಾಪ್ 61 ರೂಪಾಯಿ 25 ಪೈಸೆವರೆಗೂ ಹೋಗಿತ್ತು. ಸೊ ನೆಕ್ಸ್ಟ್ ಏನು ಮಾಡಿದ್ದೆ, ಈ ರೆಸಿಸ್ಟೆನ್ಸ್ ಇದೆ ಅಲ್ವಾ, ಈ ರೆಸಿಸ್ಟೆನ್ಸ್ ಏನಾಗುತ್ತೆ, ಸಾಮಾನ್ಯವಾಗಿ ಹೆಚ್ಚಿನ ಸ್ಟಾಕ್ಗಳಲ್ಲಿ ನೆಕ್ಸ್ಟ್ ದಿನ ಅಂದರೆ ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಅದು ಒಂದು ಸಪೋರ್ಟಾಗಿ ಕನ್ವರ್ಟ್ ಆಗುತ್ತೆ ಅಂತಂದಾಗ ನೋಡಿ, ಅದಾದಮೇಲೆ 2 ದಿನಕ್ಕೆ ಈ ಪ್ರೈಸ್ನಲ್ಲಿ ಸಪೋರ್ಟ್ ಬಂದಿತ್ತು. 1 ದಿನ ಬಂದಿದೆ ಮತ್ತು 2 ದಿನ ಬಂದಿದೆ. 2 ಸಲ ಸಪೋರ್ಟಿಗೆ ಬಂದಾಗ ನಾನು ಬೈ ಮಾಡಬೇಕು ಅಂತ ಒಂದು ಅಲರ್ಟನ್ನು ಸೆಟ್ ಮಾಡಿದ್ದೆ. ನಾನು ಇದನ್ನು ಮಿಸ್ ಮಾಡಿದ್ದೆ. ಸೊ ನೆಕ್ಸ್ಟು ಈ ದಿನ ಇದೆ ಅಲ್ವಾ, ಯಾವುದು ಈ ದಿನ, ಆ ದಿನ ಬಂದಾಗ ನಾನು ಮಾಡಿದೆ, ಅದನ್ನು ಬೈ ಮಾಡಿದ್ದೆ. ಬೈ ಮಾಡಿದ ತಕ್ಷಣ ಈ ರೆಸಿಸ್ಟೆನ್ಸ್ ಲೈನ್ ಏನು ಹಾಕಿದ್ದೀನಿ ಅದು ನನ್ನ ಟಾರ್ಗೆಟ್ ಪ್ರೈಸ್ ಆಗಿತ್ತು. ನೋಡಿ, ಕೇವಲ 2 ದಿನಗಳಲ್ಲಿ ನನಗೆ ಒಂದು 16%ರಿಂದ 18%ವರೆಗೆ, ಅದು ಒಟ್ಟು 20% ಅದು ಮೇಲ್ಗಡೆ ಕೆಳಗಡೆವರೆಗಿದೆ. ನನಗೆ ಸಿಕ್ಕಿದ್ದು ಒಂದು 16%ರಿಂದ 18%ವರೆಗೂ ಲಾಭ ಸಿಕ್ಕಿತ್ತು. ಈ ಥರ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಬಿಗಿನರ್ಸ್ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ, ಡೈಲಿ ಇಂಟ್ರಾಡೇ ಮಾಡಬೇಕು, ಸಂಜೆ ಆದರೆ ಒಂದು ನಷ್ಟದಲ್ಲಿರಬೇಕು ಅಥವಾ ಲಾಭದಲ್ಲಿರಬೇಕು, ಎರಡರಲ್ಲೂ ಒಂದು ಇರಬೇಕು ಅಂದ್ಕೊಳ್ತೀರಾ. ಬಟ್ ಅದೆಲ್ಲ ಟ್ರೇಡಿಂಗ್ ಅಂತಂದರೆ ಯಾವತ್ತೂ ಸಹ ನಾವು ಲಾಭದಲ್ಲೇ ಇರಬೇಕು. ಅಂದರೆ ಪ್ರತಿದಿನ ಅಲ್ಲ, ತಿಂಗಳ ಕೊನೆಯಲ್ಲಿ ಅಥವಾ ವಾರದ ಕೊನೆಯಲ್ಲಿ ನಾವು ಲಾಭದಲ್ಲಿರಬೇಕು. ಅದು ಸಹ ನೀವು ಪ್ರತಿದಿನ 1% 2% ಟಾರ್ಗೆಟ್ ಇಡೋದ್ರ ಬದಲು ವಾರಕ್ಕೆ ಅಥವಾ ಒಂದು ತಿಂಗಳಿಗೆ ನೀವು ಒಂದು 10ರಿಂದ 15% ನಿಮ್ಮ ಟಾರ್ಗೆಟಾಗಿ ಇಟ್ಕೋಬೋದು. ಸೊ ನೋಡಿ, ಇದೇ ಪ್ರೈಸ್ಗೆ ಏನಾದರೂ ಮತ್ತೆ ಬಂದಾಗ ನೋಡಿ, ಈ ಸ್ಟಾಕ್ ಮತ್ತೆ ಕೆಳಗಡೆ ಬರ್ತಾಯಿದೆ. ಎಲ್ಲಿವರೆಗೆ ಬರುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮತ್ತೆ ಇದೇ ಪ್ರೈಸಿಗೆ ಬಂದಾಗ, ಅಂದರೆ ಕಳೆದ 2 ಸಲ ಸಪೋರ್ಟ್ ತೊಗೊಂಡಿದ್ದಂತಹ ಪ್ರೈಸ್ 51 ರೂಪಾಯಿ 95 ಪೈಸೆವರೆಗೂ ಬಂದರೆ ನಾನು ಮತ್ತೆ ತೊಗೊಳ್ಳೋದಕ್ಕೆ ರೆಡಿ ಇದ್ದೀನಿ. ಈ ಥರ ಇಲ್ಲಿ ಬಂದಾಗ ನನಗೆ ಹೇಗೆ ಗೊತ್ತಾಗುತ್ತೆ ಅಂದಾಗ, ನೀವು ಸಿಂಪಲಾಗಿ ಯೂಸ್ ಮಾಡಬೇಕಾಗಿರೋದು ಸೆರೋದಾದ ಸೆಂಟಿನಲ್ ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ. ನೀವು ನಿಮ್ಮ ಮೊಬೈಲ್ನ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನಲ್ಲಿ ಜಸ್ಟ್ ಝೆರೋದ ಸೆಂಟಿನಲ್ ಅಂತ ಹಾಕಿ, ಝೆರೋದ ಸೆಂಟಿನಲ್ ಅಂತ ಬಂತು. ಇದರಲ್ಲಿ ಫಸ್ಟ್ ಇರುವಂತಹ ವೆಬ್ ರಿಸಲ್ಟನ್ನು ಓಪನ್ ಮಾಡಿ. ನೋಡಿ, ಫ್ರೀ ರಿಯಲ್ ಟೈಮ್ ಮಾರ್ಕೆಟ್ ಅಲರ್ಟ್ಸ್ ಅಂತಿದೆ. ಸೊ ಇದು ಫ್ರೀ ಅನಿಸುತ್ತೆ, ಯಾರಿಗೂ ಚಾರ್ಜ್ ಮಾಡಲ್ಲ. ಯಾರ್ಯಾರು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ನೀವು ಸೈನ್ ಅಪ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಮೊದಲೇ ಬಳಸಿದರೆ ಲಾಗಿನ್ ಆಪ್ಷನ್ಗೆ ಹೋಗಿ. ನೀವು ಲಾಗಿನ್ ವಿತ್ ಝೆರೋದಾ ಇದೆ, ಲಾಗಿನ್ ವಿತ್ ಗೂಗಲ್ ಇದೆ, ಲಾಗಿನ್ ವಿತ್ ಫೇಸ್ಬುಕ್ ಇದೆ. ಝೆರೋದಾದಿಂದ ನೀವು ಲಾಗಿನ್ ಮಾಡಿದ್ರೆ ನೀವು ಪ್ರತಿ ಸಲ ನಿಮ್ಮ ಪಾಸ್ವರ್ಡ್ ಮತ್ತು ಪಿನ್ನನ್ನು ಹಾಕಬೇಕಾಗುತ್ತೆ. ಸೊ ಅದನ್ನು ಯೂಸ್ ಮಾಡಬೇಡಿ. ಲಾಗಿನ್ ವಿತ್ ಗೂಗಲ್ ಅಂತ ಹಾಕಿ. ಯಾಕಂತಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ ಯಾವಾಗಲೂ ಗೂಗಲ್ ಜೊತೆ ಲಿಂಕ್ ಆಗಿರುತ್ತೆ. ನಾನು ಲಾಗಿನ್ ಮಾಡ್ತಾಯಿದ್ದೀನಿ 2ನೇ ಆಪ್ಷನ್ ಯೂಸ್ ಮಾಡ್ಕೊಂಡು. ಸೆಂಟಿನಲ್ ಓಪನ್ ಆದಮೇಲೆ ಈ ಥರ ಇರುತ್ತೆ. ಓಕೆ, ಅಲರ್ಟ್ ಮೀ ವೆನ್ ಅಂತಿರುತ್ತೆ. ಇಲ್ಲಿ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ನೀವು
LTP ಅಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್, ಯಾವ ಪ್ರೈಸ್ ನೀವು ಮೆನ್ಷನ್ ಮಾಡಿರ್ತೀರೋ, ಸೆಟ್ ಮಾಡಿರ್ತೀರೋ ಅದಾದಾಗ ನಿಮಗೆ ಅಲರ್ಟ್ ಬರುತ್ತೆ. ಅಥವಾ ಹೈ ಪ್ರೈಸ್ ಯಾವುದಿರುತ್ತೋ ಅದು, ಲೋ ಪ್ರೈಸ್, ಓಪನ್ ಪ್ರೈಸ್, ಕ್ಲೋಸ್ ಪ್ರೈಸ್, ಡೇ ಚೇಂಜ್ ಪರ್ಸೆಂಟು, ಇಂಟ್ರಾಡೇ ಚೇಂಜ್ ಪರ್ಸೆಂಟೇಜ್. ನಾವು ಪರ್ಸೆಂಟನ್ನು ಕೆಲವರು ಇಷ್ಟು ಪರ್ಸೆಂಟ್ ಆದರೆ ತೊಗೊಳ್ತೀನಿ ಅಂತ ಕೆಲವರು ಅಲರ್ಟ್ ಇಟ್ಕೋಬೋದು. ಓಕೆ, ನಾವಿಲ್ಲಿ ಕ್ವಾಂಟಿಟಿನೂ ಸಹ ಇಟ್ಕೋಬೋದು. ನಾವು ಲಾಸ್ಟ್ ಟ್ರೇಡೆಡ್ ಪ್ರೈಸನ್ನು ಇಟ್ಕೊಳ್ಳೋಣ. ಕೆಳಗಡೆ ಸರ್ಚ್ ಸ್ಟಾಕ್ಸ್ ಅಂತಿದೆ. ನಿಮಗೆ ಬೇಕಾಗಿರುವಂಥ ಸ್ಟಾಕನ್ನು ನೀವು ಇಲ್ಲಿ ಸರ್ಚ್ ಮಾಡ್ಬೋದು. MMTC ಅಂತ ಸರ್ಚ್ ಮಾಡ್ತೀನಿ. MMTC ಅಂತ ಕೊಟ್ಟಿದ್ದೀನಿ. ಇಲ್ಲಿ ಗ್ರೇಟರ್ ದ್ಯಾನ್ ಇದೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಎರಡೂ ಇದೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆ, ಈಕ್ವಲ್ಸ್ ಇದೆ. ನೀವೇನು ಮಾಡಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎರಡನ್ನೂ ಕೊಡಿ. ವ್ಯಾಲ್ಯೂ ಯಾವುದು? 51.95 ಇದೆ. ನಾನು ಅದನ್ನು 52 ಅಂತ ಇಟ್ಕೊಳ್ತೀನಿ. ಯಾಕಂತಂದರೆ ಯಾವತ್ತೂ ಸಹ ಕರೆಕ್ಟಾಗಿ 51.95 ಬರುತ್ತೆ ಅನ್ನೋದು ಯಾವುದೇ ಗ್ಯಾರಂಟಿ ಇಲ್ಲ. ಅದರಿಂದ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಇಟ್ಕೋಬೇಕಾಗುತ್ತೆ. ಕೆಳಗಡೆ ನೀವು ನಿಮ್ಮ ಟ್ರಿಗ್ಗರ್ ನೇಮನ್ನು ಕೊಡಬೇಕಾಗುತ್ತೆ. ಬೈ MMTC ಅಂತ ಕೊಡಿ. MMTC ಕೊಟ್ಟ ಮೇಲೆ ಜಸ್ಟ್ ಕ್ರಿಯೇಟ್ ಅಂತ ಕೊಟ್ಟಾಗ ಓಕೆ, ಇಲ್ಲಿ ನಾನು ಈಕ್ವಲ್ಸ್ ಟು ಕೊಡ್ತೀನಿ. ಯಾಕಂತಂದರೆ ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಕೊಟ್ಟಾಗ ಆಲ್ರೆಡಿ ಅದು ಗ್ರೇಟರ್ ಆಗಿದೆ. ಅಂದರೆ 52 ರೂಪಾಯಿಗಿಂತ ಜಾಸ್ತಿ ಇರೋದ್ರಿಂದ ಇದನ್ನು ತೊಗೊಳ್ಳೋದಿಲ್ಲ. 52ಕ್ಕೆ ಯಾವತ್ತು ಬರುತ್ತೋ ಆವಾಗ ನಮಗೆ ಅಲರ್ಟ್ ಆಗಬೇಕು. ಅದರಿಂದ ಈಕ್ವಲ್ಸ್ ಕೊಡ್ತಾಯಿದ್ದೀನಿ. ಓಕೆ, ನೋಡಿ ಟ್ರಿಗ್ಗರ್ ಕ್ರಿಯೇಟ್ ಆಗಿದೆ. ನೋಡಿ, ಬೈ MMTC, ಬೈ ಫೆಡ್ರಲ್ ಬ್ಯಾಂಕು ಮತ್ತು ಬೈ ವೆಲ್ಸ್ಪೂನ್ ಅಂತ ಕೊಟ್ಟಿದ್ದೀನಿ. ಈ ಥರ ನೀವು ಕೊಟ್ಟಾಗ ಯಾವುದ್ಯಾವುದು ಆ್ಯಕ್ಟಿವೇಟ್ ಆಗುತ್ತೋ ಆವಾಗೆಲ್ಲ ಇಲ್ಲಿ ಟ್ರಿಗ್ಗರ್ಡ್ ಅಂತ ಬರುತ್ತೆ. ನೀವು ನೋಡಿ, ಡಿಲೀಟ್ ಮಾಡಬೇಕಾದ್ರೆ ಜಸ್ಟ್ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಮೈ ಟ್ರಿಗರ್ಸಲ್ಲಿ ಒಂದು ಡಿಲೀಟ್ ಆಗಿದೆ. ಈಗ ಬರೀ 2 ಮಾತ್ರ ಇದೆ. ಇಂತಹ ಆಪ್ಷನ್ನ ನೀವು ಬಳಸ್ಕೊಂಡು ಟ್ರೇಡ್ ಮಾಡ್ಬೋದು. ಮತ್ತು ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ದೀರಾ. ಎಲ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ನೀವು ಯಾರ್ಯಾರು ಹೊಸಬರಿದ್ದೀರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಏನಾದರೂ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬಂದರೆ ಅವ್ರಿಗೂ ಸಹ ಈ ವಿಡಿಯೋನ ರೆಕಮೆಂಡ್ ಮಾಡಿ. ಅಂದರೆ ನೀವು ನಿಮ್ಮ ವಾಟ್ಸಪ್ನಲ್ಲಿ ಫಾರ್ವರ್ಡ್ ಮಾಡಿಕೊಡಿ ಲಿಂಕ್ಸನ್ನು. ಜೊತೆಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಜಾಯ್ನ್ ಆಗ್ಬೋದು. ನಿಮ್ಮ ಟೆಲಿಗ್ರಾಮ್ ಆ್ಯಪ್ನಲ್ಲಿ ನೀವು ಕನ್ನಡ ಶೇರ್ ಮಾರ್ಕೆಟ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಓಪನ್ ಆಗುತ್ತೆ. ಯಾರಾದರೂ ಪರ್ಸನಲ್ಲಾಗಿ ಮೆಸೇಜ್ ಮಾಡಬೇಕಾದ್ರೆ ಟೆಲಿಗ್ರಾಮ್ ಓಪನ್ ಮಾಡಿ @ ಹಾಕಿ ಕನ್ನಡ ಶೇರ್ ಅಂತ ಟೈಪ್ ಮಾಡಿದಾಗ ನನ್ನ ಅಕೌಂಟ್ ಓಪನ್ ಆಗುತ್ತೆ. ನೀವು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.